ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಆಲ್ ಇನ್ ಒನ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತೇನಪ್ಪ ವಿಶೇಷತೆ ಅಂದರೆ, ಲಡಾಖ್ ಟ್ರಿಪ್ಗೆ ಏನೇನು ಅವಶ್ಯಕತೆಗಳಿದ್ದಾವೆ, ಏನೇನು ತೆಗೆದುಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡೋಣ. ಮೊದಲನೇದಾಗಿ ಒಂದು ಟೂ ವೀಲರ್ನಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ನಮಗೆ ಫಸ್ಟ್ ರೈಡಿಂಗ್ ಗೇರ್ಸು ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಫಸ್ಟ್ ಒಂದು ಬಂದು ಹೆಲ್ಮೆಟ್. ವೇರ್ ಹೆಲ್ಮೆಟ್ ಸೇವ್ ಲೈಫ್ಸ್ ಅಂತ ಹೇಳ್ತೀವಿ. ಅದೇ ರೀತಿ ಹೆಲ್ಮೆಟ್ ವೇರ್ ಮಾಡಬೇಕು. ನನ್ನ ಹತ್ರ ಒಂದು SMK ಹೆಲ್ಮೆಟ್ ತೊಗೊಂಡಿದ್ದೀನಿ ಮತ್ತು ಅದಕ್ಕೆ ಚಿನ್ ಮೌಂಟ್ ಹಾಕಿದ್ದೀನಿ ವಿತ್ ಆ್ಯಕ್ಷನ್ ಕ್ಯಾಮ್ರಾ ಹಾಕೋದಕ್ಕೆ. ಮತ್ತು ಪಿನ್ ಲಾಕ್ ಸಿಸ್ಟಮ್ ಹೆಲ್ಮೆಟಲ್ಲಿ, ಇದು ಫಾಗ್ ರೆಸಿಸ್ಟೆನ್ಸ್ ಆಗಿರುತ್ತದೆ. ಮತ್ತು ರೈಡಿಂಗ್ ಜಾಕೆಟ್ ಲೆವೆಲ್ 2 ರೈನರ್ಸ್ ಜಾಕೆಟ್ ತೊಗೊಂಡಿದ್ದೀನಿ. ಜೊತೆಗೆ ಗ್ಲೌಸ್, ರಾಯಲ್ ಎನ್ಫೀಲ್ಡ್ ಗ್ಲೌಸ್ ತೊಗೊಂಡಿದ್ದೀನಿ. ಇದು ಸಾಫ್ಟ್ ಆಗಿದೆ ಮತ್ತು ಸಿಂಥೆಟಿಕ್ ಇದೆ. ರೈಡಿಗೆ ಸ್ವಲ್ಪ ಫ್ರೀಯಾಗಿರುತ್ತೆ, ಅಷ್ಟು ಕಿರಿಕಿರಿ ಉಂಟು ಮಾಡಲ್ಲ ಇದು. ನಾನು ಇದನ್ನು ಪ್ರಿಫರ್ ಮಾಡ್ತೀನಿ ಚೆನ್ನಾಗಿ. 3 ರೈಡಿಂಗ್ ಬ್ಯಾಂಡ್ ತೊಗೊಂಡಿದ್ದೀನಿ. ಕಂಫರ್ಟಬಲ್, ನನಗೆ ಹೆಂಗೆ ಕಂಫರ್ಟಬಲ್ ಇದೆ ನಾನು ತೊಗೊಂಡಿದ್ದೀನಿ. ನೀವು ಯಾವ್ದು ಪ್ರಿಫರ್ ಮಾಡ್ತೀರೋ ಪ್ರಿಫರ್ ಮಾಡಿ. ಕೆಲವರು ರೈಡಿಂಗ್ ಬ್ಯಾಂಡ್ ತೊಗೊತಾರೆ ವಿತ್ ಗಾರ್ಡ್ಸ್ ಇರೋದು. ನಾನು ಗಾರ್ಡ್ಸ್ ಇರೋದು ಪ್ರಿಫರ್ ಮಾಡಿಲ್ಲ. ನನಗೆ ಫ್ರೀ ಆಗೋದು ಮತ್ತು ಸ್ಟ್ರೆಚಬಲ್ ಇರೋದು ತೊಗೊಂಡಿದ್ದೀನಿ. ನಾನು ಔಟರ್ ಗಾರ್ಡ್ಸ್ ಹಾಕ್ತೀನಿ, ನೀ ಗಾರ್ಡ್ಸ್ ಹಾಕಬೇಕು ಅಂದ್ಕೊಂಡಿದ್ದೀನಿ, ತೊಗೊತೀನಿ ಅದನ್ನು ನೆಕ್ಸ್ಟು. ಆ್ಯಂಡ್ ನೆಕ್ಸ್ಟ್ ಬಂದು ಶೂಸು, ರೈಡಿಂಗ್ ಶೂಸು ಹೊರಗಡೆ ಇಟ್ಟಿದ್ದೀನಿ, ಮನೇಲಿ ಇಟ್ಟಿಲ್ಲ. ನಾನು ತೊಗೊಂಡು ಹೋಗ್ತೀನಿ. ಫಿಲಾ ತೊಗೊಂಡಿದ್ದೀನಿ ನಾನು ರೈಡಿಂಗ್ ಶೂಸು, ಅದನ್ನು ತೋರಿಸಿಲ್ಲ ನಾನು. ಆಮೇಲೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕ್ತೀನಿ. ಮತ್ತು ಆ್ಯಕ್ಷನ್ ಕ್ಯಾಮ್ರಾ ತೊಗೊಂಡಿದ್ದೀನಿ. ಇದು ಅರೌಂಡ್ 10K ಆಗ್ಬೋದು. ಕೆಸಾನ್ ಆ್ಯಕ್ಷನ್ ಕ್ಯಾಮ್ರಾ ಅಂತ, ಪರವಾಗಿಲ್ಲ, ಚೆನ್ನಾಗಿ ವೀಡಿಯೋ ಬರುತ್ತೆ. ನಾನು ನೋಡಿದ್ದೀನಿ, ಇದರಲ್ಲಿ ಚೆನ್ನಾಗಿ ಬರುತ್ತೆ ವೀಡಿಯೋ. ಮತ್ತೊಂದು ಹ್ಯಾಂಡ್ ಕ್ಯಾಮ್ ತೊಗೊಂಡಿದ್ದೀನಿ, ಫೋಟೋ ಗಿಟೋ ತೊಗೊಬೋದು. ಜೊತೆಗೆ ಅವ್ರದ್ದು ಗೆಜೆಟ್ಸ್ ಇದ್ದಾವೆ, ಚಾರ್ಜರ್ಸು, ಇಯರ್ಫೋನ್ಸು, ಮತ್ತು ಲ್ಯಾಪ್ಟಾಪ್ ತೊಗೊಂಡಿದ್ದೀನಿ ಏನಾದರೂ ಸ್ಟೋರೇಜಿಗೆ ಮತ್ತು ಎಡಿಟಿಂಗಿಗೆ. 2 ಫೋನ್ ಇದೆ ಸ್ಪೇರಾಗಿ, ಒಂದು ಏನಾದರೂ ಕಾಲ್ಸ್ಗೆ ಮತ್ತು ಇನ್ನೊಂದು ನ್ಯಾವಿಗೇಷನ್ಗೆ ಆ್ಯಂಡ್ರಾಯ್ಡ್ ಇಟ್ಕೊಂಡಿದ್ದೀನಿ. ಮತ್ತು ರೈಡಿಂಗ್ ಕುಷನ್ ಇದೆ. ತುಂಬ ಲಾಂಗ್ ಹೋಗೋದ್ರಿಂದ ರೈಡಿಂಗ್ ಕುಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಮ್ಯಾಟ್ರ್ ಆಗುತ್ತೆ ಅದು. ಮತ್ತು ಬಂಜಿ ಕಾರ್ಡ್ಸ್ ಇದೆ, ಸಾಕ್ಸಸ್ಸು, 2 ಪೇರ್ ಸಾಕ್ಸ್ ಇದೆ, ಉಲ್ಲನ್ ಸಾಕ್ಸು ನಾನು ಪ್ರಿಫರ್ ಮಾಡ್ತೀನಿ. ಮತ್ತು ಸ್ಲೀಪಿಂಗ್ ಬ್ಯಾಗ್ ಇದೆ. ಸ್ಲೀಪಿಂಗ್ ಬ್ಯಾಗು ನಾವು ಎಲ್ಲಾದರೂ ಅಲ್ಲೇ ಹಾಲ್ಟ್ ಆದರೆ ಸ್ಲೀಪಿಂಗ್ ಬ್ಯಾಗ್ ತೊಗೊಂಡಿದ್ವಿ. ಸ್ಲೀಪಿಂಗ್ ಮತ್ತು ಈ ಒಂದು ಏರ್ ಬೆಡ್ ಅಂತ ತೊಗೊಂಡಿದ್ದೀನಿ, ಏರ್ ಪಿಲ್ಲೋ. ಜೊತೆಗೆ ಟೆಂಟ್ ತೊಗೊಂಡಿದ್ವಿ. ಟೆಂಟ್ ಅಂದರೆ ನಾವು ಮೋಸ್ಟ್ ಪ್ರಾಬಬ್ಲಿ ಎಲ್ಲಾದರೂ ಆನ್ ದ ವೇ ನಮ್ಮ ಮಾಮೂಲಿ ಸ್ಟೇ ಆಗೋಕ್ಕೋಸ್ಕರ ಟೆಂಟ್ ತೊಗೊಂಡಿದ್ವಿ. ಟೆಂಟು ಮತ್ತು ಮ್ಯಾಟು, ಜೊತೆಗೆ ಸ್ಲೀಪಿಂಗ್ ಬ್ಯಾಗು ಸೇರಿಕೊಂಡಿದೆ. ಮತ್ತು ಕ್ಯಾಂಪಿಂಗ್ ಚೇರ್ ಇದೆ. ಮಾಮೂಲಿ ಯೂಶ್ವಲಿ ಟೆಂಟ್ ಆಗಬೇಕು ತೊಗೊಂಡಿದ್ವಿ. ಜೊತೆಗೆ ಟ್ಯಾಂಕ್ ಬ್ಯಾಗ್ ಅರೌಂಡು 2K ಆಗ್ಬೋದು. ಇದು ತುಂಬ ಯೂಸ್ಫುಲ್ ಇದೆ. ಬ್ರ್ಯಾಂಡ್ ಬಂದು ಇದು ಜೆನ್ ಅಂತ, ಸರ್ಚ್ ಮಾಡಿ. ಅಮೆಝಾನಲ್ಲಿದೆ, ಚೆನ್ನಾಗಿದೆ. 3 ಪೇರ್ ಗ್ಲಾಸ್ ತೊಗೊಂಡಿದ್ದೀನಿ. ಒಂದು ರೈಡಿಂಗ್ ಗ್ಲಾಸ್ ಯೂಸಲ್ಲಿ, ಮತ್ತು UV ಅವಾಯ್ಡ್ ಮಾಡೋಕ್ಕೆ ತೊಗೊಂಡಿದ್ದೀನಿ. ಮತ್ತು ಕ್ಯಾಶುವಲ್ ಎಲ್ಲಾದರೂ ಹೋದಾಗ ಹಾಕೊಂಡು ಗ್ಲಾಸ್ ತೊಗೊಂಡಿದ್ದೀನಿ. ಮತ್ತು ಇದು ನೈಟ್ ವಿಷನ್ನು, ನೈಟ್ ರೈಡ್ ಮಾಡಬೇಕಾದ್ರೆ ಯೂಸ್ಫುಲ್ ಆಗುತ್ತೆ. ನೈಟ್ ವಿಷನ್ ಗ್ಲಾಸ್ ಒಂದು ತೊಗೊಂಡಿದ್ದೀನಿ. ಹಾಗೆ ಫಸ್ಟ್ ಏಡ್ ಕಿಟ್ಟು, ಇದು ತುಂಬ ಇಂಪಾರ್ಟೆಂಟು ನಮ್ಮ ರೈಡಿಂಗಲ್ಲಿ. ಯಾಕಂದರೆ ಎಲ್ಲ ರೈಡರ್ಸು ಬೇಸಿಕ್ಕಾಗಿ ಇಟ್ಕೊಬೇಕು. ನಮಗೋಸ್ಕರ ಅಂದರೂ ಯೂಸ್ ಆಗುತ್ತೆ, ಇಲ್ಲ ಬೇರೆ ಯಾರಿಗಾದ್ರೂ ಯೂಸ್ ಆಗುತ್ತೆ. ಇದ್ರ ತೊಗೊಂಡಿರೋದು ನಾನು ಅಪೋಲೋ ಫಸ್ಟ್ ಏಡ್ ಕಿಟ್ ತೊಗೊಂಡಿರೋದು. ಇದು ಸ್ನೇಹಿತರೆ ನೋಡಿ, ಇದು ಅಮೆಝಾನಲ್ಲೇ ಸಿಗುತ್ತೆ. ಅಪೋಲೋ ಫಾರ್ಮರ್ ಸಿಗುತ್ತೆ, 500 ರೂಪೀಸ್ ಇದೆ. ತುಂಬ ವರ್ತಿದೆ. 500 ರೂಪಾಯಿಗೆ ನೀವು 1000 ರೂಪೀಸ್ ಅಷ್ಟು ವರ್ತಿದೆ. ಆಲ್ಮೋಸ್ಟ್ ಎಲ್ಲ ಬಂದುಬಿಡುತ್ತೆ ಇದು. ಜೊತೆಗೆ ಇದ್ರ ಜೊತೆ ಒಂದು ಆಕ್ಸಿಜನ್ OXY 99 ಅಂತ ತೊಗೊಂಡಿದ್ದೀನಿ, 500 ರೂಪೀಸ್ದು. ಇದು ಹೈ ಆಲ್ಟಿಟ್ಯೂಡಲ್ಲಿ ನಮಗೆ ಯೂಸ್ಫುಲ್ ಆಗುತ್ತೆ. ಅಲ್ಲಿ ಆಕ್ಸಿಜನ್ ಲೆವೆಲ್ ತುಂಬ ಕಮ್ಮಿ ಇರುತ್ತೆ. ಆ ಟೈಮಲ್ಲಿ ನಮಗೆ ಇದು ಯೂಸ್ಫುಲ್ ಆಗುತ್ತೆ. ವಿತ್ ಮಾಸ್ಕ್ ಕೂಡ ಬರುತ್ತೆ ಅದ್ರ ಜೊತೆಗೆ. ಇದನ್ನು ಕ್ಯಾರಿ ಮಾಡಿ, ಮಸ್ಟ್ ಆ್ಯಂಡ್ ಶುಡ್ ಕ್ಯಾರಿ ಮಾಡಿ. ಜೊತೆಗೆ ಬಾಡಿ ವಾರ್ಮರ್ಸ್ ಇದೆ ನೋಡಿ, ಇದು ಬಾಡಿ ವಾರ್ಮರ್ಸು. ನಾವು ಹೈ ಆಲ್ಟಿಟ್ಯೂಡ್ಗೆ ಹೋದಾಗ, ತುಂಬ ಸ್ನೋ ಇದ್ದಾಗ, ತುಂಬ ಹೆವಿ ಕೋಲ್ಡ್ ಇದ್ದಾಗ ಇದನ್ನು ನಾವು ಯೂಸ್ ಮಾಡ್ಕೊಬೋದು. ಬಾಡಿಗೆ, ಹ್ಯಾಂಡ್ಗೆ, ಲೆಗ್ಸ್ಗೆ, ಸಾಕ್ಸ್ ಒಳಗಡೆ, ಕೈ ಗ್ಲೌಸ್ ಒಳಗಡೆ ಹಾಕೊಂಡ್ರೆ ಇದು ಬಾಡಿ ಹೀಟ್ ಆಗುತ್ತೆ, ಇನ್ಸ್ಟಂಟ್ ಹೀಟ್ ಆಗುತ್ತೆ. ಇದು ವರ್ತಿದೆ. ಹಾಗೆ ಲಡಾಖಲ್ಲಿ ಬೇಕಾಗಿರೋದು ಮೈನ್ ಏನಪ್ಪ ಇಂಪಾರ್ಟೆಂಟ್ ಅಂದರೆ ಸ್ನೋ ಪ್ರೂಫ್ ಜಾಕೆಟು. ಇದು ಡೆಕಾಥ್ಲಾನಲ್ಲಿ ತೊಗೊಂಡಿರೋದು. 2.5K ಇದೆ ಡೆಕಾಥ್ಲಾನ್ದು ವಯಸ್ಸು. 2.5K ಆಗುತ್ತೆ ಇದು ಅರೌಂಡು. -10 ಡಿಗ್ರಿವರೆಗೂ ಚಳಿನ ತಡಿಬೋದು ಇದರಲ್ಲಿ. ಮತ್ತು 990 ರೂಪೀಸ್ದು ಸ್ನೋ ಗ್ಲೌಸ್ ಇದೆ. ಇದು ಕೂಡ ಅಲ್ಲಿ ರೈಡ್ ಮಾಡಬೇಕಾದ್ರೆ ಎಕ್ಸ್ಟ್ರೀಮ್ ಕೋಲ್ಡ್ ಇದ್ದಾಗ, ಸ್ನೋ ಇದ್ದಾಗ ಯೂಸ್ಫುಲ್ ಆಗುತ್ತೆ. ಅದ್ರ ಜೊತೆಗೆ 2 ಪೇರ್ಸ್ ಥರ್ಮಲ್ಸ್ ಇದೆ. ಅಲ್ಲಿ ಆಲ್ ಓವರ್ ಈ ಥರ್ಮಲ್ ಇದು ನಮಗೆ ಹೀಟ್ ರೆಸಿಸ್ಟೆನ್ಸ್ ಆಗುತ್ತೆ. 2 ಪೇರ್ ಇದೆ, ಇದು ಯೂಸ್ಫುಲ್ ಇದೆ. ಒಂದು ಟವಲ್ ತೊಗೊಂಡಿದ್ದೀನಿ. ಹಾಗೆ ಕ್ಲಾತಿಂಗ್ ಅಂತ ಬಂದರೆ ಒಂದು 6 ಪೇರ್ ಟಿ ಶರ್ಟ್ ತೊಗೊಂಡಿದ್ದೀನಿ. ಟಿ ಶರ್ಟ್ಸು, 2 ಪೇರ್ ಹುಡ್ಡೀಸು, ನೈಟ್ ಪ್ಯಾಂಟ್ಸು, 2 ಪೇರ್ ಫಾರ್ಮಲ್ ವೇರು ತೊಗೊಂಡಿದ್ದೀವಿ. ಜೊತೆಗೆ ಗಾಡಿ ಡಾಕ್ಯುಮೆಂಟ್ಸ್ ಏನಪ್ಪ ಅಂದರೆ ನಮಗೆ ಬೇಸಿಕ್ ನೀಡ್ಸ್ ಬೇಕಾಗಿರೋದು ATM, ಮತ್ತು ನಮ್ಮ ಐಡೆಂಟಿ ಕಾರ್ಡ್ಸು, ಆಧಾರ್ ಕಾರ್ಡ್ಸು, ಪಾಸ್ಪೋರ್ಟ್ ಸೈಜ್ ಫೋಟೋಸು, ಮತ್ತು
ಮತ್ತು ಇನ್ಶೂರೆನ್ಸು, DL, ಡಾಕ್ಯುಮೆಂಟು, ವೆಹಿಕಲ್ದು, ಎಮಿಷನ್ ಟೆಸ್ಟು ಇಷ್ಟು ಕೂಡ ತೊಗೊಂಡಿದ್ದೀವಿ. ಜೊತೆಗೆ ಇದು ಮೋಸ್ಟ್ ಇಂಪಾರ್ಟೆಂಟ್ ನೋಡಿ, ಮೋಸ್ಟ್ ಇಂಪಾರ್ಟೆಂಟು ವಾಟರ್ ಬ್ಯಾಗು. ನಮಗೆ ಇದನ್ನು ನಾವು ಕ್ಯಾರಿ ಮಾಡ್ತಾನೆ ಹೋಗ್ಬೋದು, ಬೈಕಲ್ಲಿ ಹೋಗ್ತಾ ಹೋಗ್ತಾ ನೀರು ಕುಡ್ಕೊಂಡು ಹೋಗ್ಬೋದು. 3 ಲೀಟರ್ ಹಿಡಿತದೆ. ಇದು 999 ರುಪೀಸು. ಅಮೆಝಾನಲ್ಲಿ ಸಿಗುತ್ತೆ. ಬ್ರ್ಯಾಂಡ್ ನೇಮು KMS ಅಂತ ಸರ್ಚ್ ಮಾಡಿ. 999 ರುಪೀಸ್ ಇದೆ. 3 ಲೀಟ್ರು. ಮತ್ತು ನೀರು ಎಷ್ಟು ಕುಡಿತೀವೋ ಅಷ್ಟು ತಿಂತೀರ ಅಷ್ಟು ರೇಡಿ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ನಾವು ಎಷ್ಟು ಬಾಡಿನ ಹೈಡ್ರೇಟಾಗಿ ಇಟ್ಕೊತೀವೋ ಅಷ್ಟು ನಮ್ಮ ರೈಡು ತುಂಬ ಸುಖಕರವಾಗಿರ್ತದೆ. ಅದರಿಂದ ಡಿಹೈಡ್ರೇಷನ್ ತಡೆಯೋದಕ್ಕೋಸ್ಕರ ನಾವು ಕಂಪಲ್ಸರಿ ಮಿನಿಮಮ್ 5 ಲೀಟರ್ಸ್ ವಾಟರ್ ನಾವು ಕನ್ಸ್ಯೂಮ್ ಮಾಡಲೇಬೇಕು. ಮತ್ತು ನಾವು ಅಲ್ಲಿ ಹೈ ಆಲ್ಟಿಟ್ಯೂಡ್ಗೆ ಹೋದಾಗಲೂ ಕೂಡ ನಾವು 5 ಲೀಟರ್ಸ್ ನೀರು ಕುಡಿಲೇಬೇಕು. ನಾವು ಎಷ್ಟು ಹೈಡ್ರೇಟ್ ಆಗಿರ್ತೀವೋ ಅಷ್ಟು ನಮಗೆ ರೈಡು ಯೂಸ್ಫುಲ್ ಆಗುತ್ತೆ ಮತ್ತು ಫ್ರೀ ಆಗಿರುತ್ತೆ. ಜೊತೆಗೆ ರೈನ್ ಕವರ್ ತೊಗೊಂಡಿದ್ವಿ ಇನ್ ಕೇಸ್ ಆಫ್ ರೈನ್ ಪ್ಯಾಂಟ್ ಮತ್ತು ರೈನ್ ಜಾಕೆಟು. ಇದು ಬಂದು ವಿಯಾಟ್ರಾ ಸೆಡಲ್ ಬ್ಯಾಗ್ಸ್. ಎಸ್ಪೆಷಲಿ 100% ವಾಟರ್ ಪ್ರೂಫ್ ಇದೆ. ಹೌದು. ಜೊತೆಗೆ ನೋಡಿ ತೋರಿಸ್ತೀನಿ. ಇದು ಬಂದು ಅರೌಂಡ್ 4K ಆಗುತ್ತೆ. 4K 35 ಲೀಟರ್ಸು ಪರ್ ಒಂದು ಪೀಸ್ 35 ಲೀಟರ್, ಟೋಟಲ್ 70 ಲೀಟರ್ಸ್ ಬರುತ್ತೆ ನೋಡಿ. ಇದು ರೈನ್ ಕವರು. ಇದರಲ್ಲಿ ಇನ್ನೊಂದು ಖುಷಿ ಏನಪ್ಪ ಅಂದರೆ ಇದು ಲೇ ಎಡಿಷನ್, ಸ್ಪೆಷಲಿ ಫಾರ್ ಲೇ ಎಡಿಷನ್ ಅಂತ ಕೊಟ್ಟಿದ್ದಾರೆ. ನೋಡ್ಬೋದು ನೀವು ಇಲ್ಲಿ LVH ಅಂತಿದೆ, ಲೇ ಎಡಿಷನ್ ಇದೆ. ಇದನ್ನು ಕ್ಯಾರಿ ಮಾಡ್ತಾಯಿದ್ದೀವಿ. ಜೊತೆಗೆ 45 ಲೀಟರ್ಸ್ದು ರಕ್ಸಕ್ ತೊಗೊಂಡಿದ್ದೀನಿ, ಟ್ರಾವೆಲ್ ರಕ್ಸಕ್ಕು. ಇದರಲ್ಲೂ ಏನಾದರೂ ಥಿಂಗ್ಸ್ಗಳು ಕ್ಯಾರಿ ಮಾಡೋದು. ಮತ್ತು ಕಾಸ್ಮೆಟಿಕ್ಸ್ ಬಂದು ಬೇಸಿಕ್ ಕಾಸ್ಮೆಟಿಕ್ಸು. ಇದರಲ್ಲಿ ನಮಗೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಸನ್ಸ್ಕ್ರೀನ್. ಹೌದು ಸ್ನೇಹಿತರೆ, ನಿಮ್ಗೆ ಏನಕ್ಕಪ್ಪ ಇದು ಇಂಪಾರ್ಟೆಂಟ್ ನಾನು ಹೇಳ್ತಿದ್ದೀನಿ ಅಂದರೆ, ಸನ್ಸ್ಕ್ರೀನ್ ನಾವು ಹಾಕಲೇಬೇಕು. ಹಾಕಿದ್ರೇ ನಮಗೆ ಅಲ್ಲಿ ಸ್ನೋವಲ್ಲಿ ಮತ್ತು ಇಲ್ಲಿ ರಾಜಸ್ಥಾನ, ಬಾಂಬೆ ಅಲ್ಲೆಲ್ಲ ಹೋಗ್ತೀವಲ್ಲ, ಹೀಟಿಗೆ ಹೆಲ್ಪ್ಫುಲ್ ಆಗುತ್ತೆ ಇದು. ಮತ್ತು ಬಾಡಿ ಲೋಷನ್ಸು, ಸೋಪು, ಮತ್ತು ನೀವು ಕ್ಲಾತ್ ವಾಶ್ ಮಾಡೋಕ್ಕೆ ಬಟ್ಟೆ ಸೋಪು, ಕ್ರೀಮು, ಪೇಸ್ಟು, ಬ್ರಷು, ಶಾಂಪು ಅದನ್ನ ಕ್ಯಾರಿ ಮಾಡಿ. ಫೈನಲಿ ಬಂದು ಬಾಲಕ್ಲವ ತೊಗೊಂಡಿದ್ದೀನಿ. ಇದು 2 ಪೇರ್ ಬಾಲಕ್ಲವ ಇದೆ. ಇದು 1 ಪೇರ್ ತೋರಿಸಿದ್ದೀನಿ. ಬಾಲಕ್ಲವ ಮತ್ತು ಸ್ಕಿನ್ ಟೈಟ್ಸ್ ಇದೆ 4 ಆರ್ಮ್ಸ್ಗೆ. ಇದು ನಮಗೆ ಸನ್ರೈಸಿಂದ ಬಚಾವ್ ಮಾಡುತ್ತೆ. ಇಷ್ಟು ಸ್ನೇಹಿತರೆ ನಾನು ಲಡಾಖ್ ಹೋಗೋಕ್ಕೆ ಪ್ರಿಪೇರ್ ಮಾಡ್ಕೊಂಡು ಐಟಮ್ಗಳು. ಇನ್ನೂ ಹೆಚ್ಚಿನ ಏನಾದರೂ ಬಿಟ್ಟಿದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದನ್ನು ಆ್ಯಡ್ ಮಾಡ್ಕೊತೀನಿ. ಮತ್ತು ಇಲ್ಲಿರೋ ಐಟಮ್ಸ್ ಬಗ್ಗೆ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಥವಾ ಏನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ಲಿಂಕ್ ಏನಾದರೂ ಬೇಕು ಅಂದರೆ ಅದಕ್ಕೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ರೆಸ್ಪಾನ್ಸ್ ಮಾಡ್ತೀನಿ. ಧನ್ಯವಾದ ಸ್ನೇಹಿತರೆ.